ಇನ್ನೂ 20,000ದಿಂದ 30,000 ಶಿಕ್ಷಕರದ್ದು ಕೊರತೆ ಇದೆ. ಆದ್ರೂ ನೀವು ರಿಸಲ್ಟ್‌ನ ಹೇಗೆ ಉತ್ತಮ ಫಲಿತಾಂಶ ಹೇಗೆ ಎಕ್ಸ್‌ಪೆಕ್ಟ್ ಕೂಡ ಮಾಡ್ತೀರಾ ಅಂತ ಸಭಾಪತಿಯವರಾದ ಬಸವರಾಜ ಹೊರಟ್ಟಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಭೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ರಾಜ್ಯದಲ್ಲಿ 20,000ದಿಂದ 30,000 ಶಿಕ್ಷಕರ ಹುದ್ದೆ ಖಾಲಿ ಇದೆ. ತರಗತಿಗೆ ಒಬ್ಬರು ಶಿಕ್ಷಕರು ಕೊಡುವ ಕೆಲಸ ಆಗಬೇಕಿತ್ತು. ಈಗಿದ್ರು ಕೂಡ ನೀವು ಎಸ್‌ಎಸ್‌ಎಲ್‌ಸಿ, ಪಿಯುಸಿ ಎಕ್ಸಾಮ್ ಕೂಡ ಬರ್ತಾ ಇದೆ. ನೀವು ಫಲಿತಾಂಶ ರಿಸಲ್ಟ್ ಕೂಡ ಹೇಗೆ ನೀವು ನಿರೀಕ್ಷೆ ಮಾಡ್ತೀರಾ ಎಂಬುದನ್ನು ಕೂಡ ವಿವರಣೆ ಮಾಡಿ ಅಂತೇಳಿ ಪರಿಷತ್‌ನ ಸಭಾಪತಿಯಾದ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ಅಲ್ಲಿ ಒಬ್ರು ಮಾಹಿತಿ ಕೊಡ್ತಾರೆ. ಏನಂದ್ರೆ ತರಗತಿಗೆ ಒಬ್ಬ ಶಿಕ್ಷಕರು ಕೊಡುವ ಕೆಲಸ ಆಗಬೇಕಾಗುತ್ತೆ. ಈ ವಿಚಾರದಲ್ಲಿ ಶಿಕ್ಷಣ ಸಚಿವರಿಗೆ ಕೇಳುತ್ತೇನೆ. ಶಿಕ್ಷಕರ ನೇಮಕಾತಿ ಅಂದ್ರೆ ಶಿಕ್ಷಕರ ನೇಮಕಾತಿ ಮಾಡಿಲ್ಲ ಅಂದ್ರೆ ನೀವು ಹೇಗೆ ಎಸ್‌ಎಲ್‌ಸಿ ಫಲಿತಾಂಶ ಕೂಡ ರಿಸಲ್ಟ್‌ನ ಎಕ್ಸ್‌ಪೆಕ್ಟ್ ಕೂಡ ಮಾಡ್ತೀರಾ? ಎಸ್‌ಎಲ್‌ಸಿ ಹೇಗೆ ಉತ್ತಮ ಫಲಿತಾಂಶ ಮಾಡಕ್ಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದರ ಬಗ್ಗೆ ಮುಖ್ಯಮಂತ್ರಿ ಜೊತೆಗೆ ಮಾತಾಡ್ತೀನಿ. ಸರ್ಕಾರ ಎಲ್ಲ ನ್ಯೂನತೆ ಕಡಿಮೆ ಮಾಡಲಿ. ನಾನು ಸಭೆ ಕೂಡ ಮಾಡಿ ಒಂದು ತೀರ್ಮಾನ ಕೈಗೊಳ್ತೀನಿ. ಶಿಕ್ಷಕರ ನೇಮಕಾತಿ ಬಾಕಿ ಇದೆ, ಪೆಂಡಿಂಗ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಸರ್ಕಾರ ಎಲ್ಲ ನ್ಯೂನತೆಗಳನ್ನ ಸರಿಪಡಿಸಲಿ. ಎಮ್ಮೆಯಲ್ಲಿ ನೀರನ್ನು ಮಲಗಿಸಿ ಬೆಲೆ ಕಟ್ಟುವುದು ಬೇಡ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಿಕಾಸ್ ಯಾಕಂದ್ರೆ ನಾನಿರುವಾಗ ನೇಮಕಾತಿ ಮಾಡದೆ ಅಂತೇಳಿ ಮಧು ಬಂಗಾರಪ್ಪ ಅವರು ಹೇಳ್ತಾರೆ. ಬಟ್ ನೇಮಕಾತಿನೇ ಆಗಿಲ್ಲ, ಸಮಸ್ಯೆ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಈ ರೀತಿ ನೀವು ಶಿಕ್ಷಕರನ್ನ ನೇಮಕಾತಿ ಮಾಡಿಲ್ಲ, ಮಕ್ಕಳಿಗೆ ಟೀಚ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಹೇಗೆ ನೀವು ಎಸ್‌ಎಲ್‌ಸಿ, ಪಿಯುಸಿಯಲ್ಲಿ ರಿಸಲ್ಟ್‌ನ 100% ಫಲಿತಾಂಶನ 100% ಹೇಗೆ ಎಕ್ಸ್‌ಪೆಕ್ಟ್ ಮಾಡ್ತೀರಾ? ಎಕ್ಸ್‌ಪೆಕ್ಟ್ ಮಾಡೋಕೆ ಹೇಗೆ ಸಾಧ್ಯ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ರಿಯಾಲಿಟಿ ಹೌದು. ಶಿಕ್ಷಕರೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ನೀವು ಎಕ್ಸ್‌ಪೆಕ್ಟ್ ಕೂಡ ಮಾಡ್ತೀರಾ ಅಂತ. ಇದರ ಬಗ್ಗೆ ಸಭೆ ಮಾಡ್ತೀವಿ. ನಾವು ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಮಾನ್ಯ ವಿಧಾನ ಪರಿಷತ್ ಸಭಾಪತಿಯವರಾದ ಬಸವರಾಜ ಹೊರಟ್ಟಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.